ಇವನ್ ಜಗಣ್ಣಂಗೆ ಉಕ್ಕೆ ಹೊಡಿಯಕ್ಕೆ ಹೇಳಿದ್ದೆ, ಪರವಾಗಿಲ್ಲ ಚೆನ್ನಾಗಿ ಉಕ್ಕೆ ಹೊಡೆದಾನೆ. ಹ್ಞೂ, ಒಂದ್ರಿಟ್ಟು ಮಳೆ ಗಿಳೆ ಬಂದ್ಬಿಟ್ಟಿದ್ರೆ ಅತ್ಲಾಗಿ ರಾಗಿಗೆ ಏನಾರು ಬಿತ್ತನೆ ಏನಾರು ಮಾಡ್ಬೋದಿತ್ತು, ಹೊಲ್ದಾರ ಏನಾರು ಹಾಕ್ಬೋದಿತ್ತು. ಮಳೆನೇ ಪೂರಾ ಕಡಿಮೆ ಆಗೋಯ್ತಪ್ಪ ಅತ್ಲಾಗಿ. ಹಾಂ, ಏನು ಪಕ್ಕದ್ದು ಹೊಲದಲ್ಲಿ ಏನು ನಮ್ಮ ಅಣ್ಣ ಎಲ್ಲ ರಾಗಿ ಈಗ ಬೆಳೆ ಹಾಕಿರಂಗಿದ್ದಾನೆ. ಎಲ್ಲಕ್ಕಿಂತ ಮುಂಚೆ ಏನಾದರೂ ಒಂದು ಮಾಡ್ಬಿಡ್ತಾನಲ್ಲ ನಮ್ಮ ಅಣ್ಣ. ಹಾಂ, ಮೊದ್ಲಂತೂ ಒಂದ್ರಿಟ್ಟು ನನಗೆ ಮಾತಾಡ್ಸ್ತಿದ್ದ ಚೆನ್ನಾಗಿ. ಎಲ್ಲ ನನಗೆ ಒಂದು ಸ್ವಲ್ಪ ಐಡಿಯಾ ಗಿಡಿಯಾ ಹೇಳ್ಕೊಡೋನು. ರಾಗಿ ಬಿತ್ತನೆ ಮಾಡ್ಬೇಕಾದ್ರೆ ನಮ್ಮ ಅಣ್ಣನೇ ಬಂದ್ಬಿಟ್ಟು ಬಿತ್ತನೆ ಮಾಡ್ಕೊಡೋದು, ಗೊಬ್ಬರ ಹಾಕ್ಬೇಕಾದ್ರೆ ನಮ್ಮ ಅಣ್ಣನೇ ಬಂದ್ಬಿಟ್ಟು ಗೊಬ್ಬರ ಚೆಲ್ಲಕ್ಕೆ ಬರೋದು, ಎಲ್ಲ ಹೆಂಗ ಸಹಾಯ ಮಾಡ್ತಿದ್ದ. ಈಗ ಅವನು ಸಾವುಕಾರ ಅವರಿಬ್ರು ಒಂದಾಗಿದ್ದಾರೆ. ಅವನು ಸಾವುಕಾರಂಗ್ ಬಿಡು, ನಾನಂತೂ ಅಣ್ಣ ಅಂತ ಯಾವುದೇ ಕಾರಣಕ್ಕೂ ಒಪ್ಕೊಳಲ್ಲ. ಇವನು ಒಪ್ಕೊಂಡಿರ್ಬೋದು, ನಾನಂತೂ ಒಪ್ಕೊಳಲ್ಲ ಯಾವುದೇ ಕಾರಣಕ್ಕೂ. ಅವರಿಬ್ರು ಒಂದೇ ಆಗಿರ್ಲಿ, ನಾನು ಒಬ್ಬನೇ ಆಗಿರ್ಲಿ, ನಾನಂತೂ ಯಾರಿಗೂ ಮಾತಾಡ್ಸಲ್ಲ, ಯಾರ ತಂಟೆಗೂ ಹೋಗಲ್ಲ. ಅವನ ಮುಂದೆ ಅಂತೂ ತಲೆ ಅಂತೂ ಭಾಗಕ್ಕೆ ಹೋಗೋದೇ ಇಲ್ಲ ನಾನು. ನನಗಂತೂ ಅಷ್ಟು ಕೋಪ ಐತೆ ಅವ್ರ ಮೇಲಂತೂ. ಏನು ಬಿಡು, ಏನು ನಮ್ಮ ಅಣ್ಣನೇ ಬಂದ್ಬಿಟ್ಟು ಏನು ನನಗೇನು ಐಡಿಯಾಗಳು ಹೇಳ್ಕೊಡ್ಬೇಕಂತ ಏನಿಲ್ಲ. ಈಗ ಏನು ನಾನೇ, ನನಗೆ ಗೊತ್ತೈತೆ, ನನಗೂ ಬುದ್ಧಿ ಐತೆ. ಭಗವಂತ ಬುದ್ಧಿ ಕೊಟ್ಟಾನೆ, ಹೆಂಗಿರ್ಬೇಕಂತ ಚೆನ್ನಾಗಿ ಗೊತ್ತೈತೆ. ಯಾರ ಹತ್ರ ಏನು ಯಾರ ಅವಶ್ಯಕತೆ ಏನೂ ಇಲ್ಲ ನನಗೆ. ಅಗಳ ಇವ್ ಬೋರಜ್ ಪಾಪ ಇಲ್ಲೇ ಇದ್ದಾನೆ. ಅಲ್ಲಿ ನೋಡಿರೆ ಅವ್ನು ಸಾವುಕಾರ ಅವ್ನು ರಂಗಾಜ ಇಬ್ರು ಒಂದಾಗ್ಬಿಟ್ಟು ಏನು ಖುಷಿಯಾಗಿದ್ದಾರೆ. ಮಟನ್ ಊಟ ಮಾಡೋದೇನು ನೋಡ್ತೀಯಾ, ಚಿಕನ್ ಊಟ ಮಾಡೋದೇನು ನೋಡ್ತೀಯಾ? ಅಬ್ಬಬ್ಬಬ್ಬಬ್ಬಬ್ಬ ಅದೇನು ಖುಷಿಯಾಗಿದ್ದಾರೆ. ಇವನು ಬೋರಜ್ಜ ನೋಡಿರೆ ಪಾಪ ಒಬ್ಬನೇ ಒಬ್ರಿಗೆ ಮಾಡ್ಬಿಟ್ಟಿದ್ದಾನೆ ಪಾಪ. ಮಾತ್ರ ಆ ಸಾವುಕಾರನ ಮೇಲಿಂದ ಮಾತ್ರ ನನ್ನ ಕೋಪ ತೀರಿಸ್ಕೊಳೋದಕ್ಕೆ ಮಾತ್ರ ಈ ಬೋರಜ್ಜನೇ ಸರಿ. ಮಾತ್ರ ಅಣ್ಣ ತಮ್ಮಂದ್ರಲ್ಲಿ ಹೆಂಗಿದ್ರು ಈ ಬೋರಜ್ಜಂಗೆ ಸರಿಯಾಗಿಂದನೇ ಆ ಸಾವುಕಾರನ ಮೇಲೆ ಕೋಪ ಐತೆ. ಈ ಬೋರಜ್ಜನ ಮುಖಾಂತರನೇ ನಾನು ನನ್ನ ಕೋಪನ ತೀರಿಸ್ಕೋಬೇಕು ಆ ಸಾವುಕಾರನ ಮೇಲೆ ಅಷ್ಟೇ. ನಾನು ಮಾತ್ರ ಸುಮ್ಕೆ ಬಿಡಲ್ಲ ಬಿಡು. ಇಡೀ ಈ ಊರಿಗೆ ನಾನು ಸಾವುಕಾರ ಮೊದಲು. ಈಗ ಅವನು ಬಂದ್ಬಿಟ್ಟು ದೊಡ್ಡದಾಗಿ ನಾನು ಸಾವುಕಾರ ಅಂತ ಹೇಳಿದ್ರೆ ನಾನು ಬಿಟ್ಬಿಡ್ತೀನ? ಇನ್ನೂ ಐತೆ ಮುಂದೆ. ಬೋರಜ್ಜ, ಬೋರಜ್ಜ, ಇದ್ಯಾಕೆ ಬೋರಜ್ಜ ಆ ಕಡೆ ಮಕ್ಕ ಮಾಡ್ಕೊಂಡೇನೋ ನೋಡ್ತಿದ್ಯಾ? ಏನ್ ರಂಗಜ್ಜರ್ ಹೊಲದ್ ನೋಡ್ತಿದ್ಯಾ? ಅಯ್ಯೋ ಹ್ಞೂ ಕಣ್ ಬರ್ರಿ ಸಾವುಕಾರ್ರೆ, ಇನ್ನೇನು ಮಾಡೋಣ ಅತ್ಲಾಗಿ. ನಾನು ಇವತ್ತಿನ ಉಕ್ಕೆ ಹೊಡೆಸ್ತೆ ಹೊಲಕ್ಕೆ. ಅದೇ ಅವ್ರ ಪಕ್ಕದಲ್ಲಿ ಇನ್ನೇನು ನಮ್ಮ ಅಣ್ಣ ಎಲ್ಲ ರಾಗಿ ಹಾಕಿರಂಗಿದ್ದಾನೆ, ಬೆಳೆ ಎಲ್ಲ ಬೆಳೆದಿರಂಗಿದ್ದಾನಲ್ಲ, ಅದಕ್ಕೆ ನೋಡ್ತಾ ನಿಂತಿದ್ದೆ. ಅಯ್ಯೋ ಅವ್ರು ಮಾಡ್ಕೊಳ್ಳಿ ಕಣಿ ಹೇಳಿ, ನಾನೇನು ತಲೆ ಕೆಡಿಸ್ಕೊಳಲ್ಲ. ನನಗೂ ಗೊತ್ತೈತೆ, ನನಗೂ ಭಗವಂತ ಬುದ್ಧಿ ಕೊಟ್ಟಾನೆ, ನನಗೂ ಬೆಳೆ ಬೆಳೆಯೋಕ್ಕೆ ಎಲ್ಲನೂ ಬರುತ್ಕಣಿ ಹೇಳ್ರಿ. ಅವ್ರು ಮುಂಚೆ ಹಾಕಿದ್ರೆ ಒಂದು ಸ್ವಲ್ಪ ನಾನು ತಡವಾಗಿ ಹಾಕ್ತೀನಿ ಅಷ್ಟೇ ಅಲ್ವಾ? ಹಾಕ್ತೀರಾ ಬಿಡ್ರಿ ಬೋರಜ್ಜ, ನೀವ್ ಯಾರಿಗೂ ಏನು ಕಡಿಮೆ ಇಲ್ಲ. ನೀವು ಆದ್ರೂ ನಿಮ್ಮ ಮೇಲೆ ಭಾಳ ಅವರು ಮೋಸ ಮಾಡ್ತಾರೆ ಕಣ್ ಬಿಡ್ರಿ ಬೋರಜ್ನವ್ರೆ. ನೀವೇನಾರ ತಿಳ್ಕೊಂಬಿಡ್ರಿ. ನಿಮ್ಮ ಮೇಲೆ ಸಿಕ್ಕಾಬಿಟ್ಟೆ ಹೊಟ್ಟೆ ಕಿಚ್ಚೈತೆ ಅವರಿಗೆ. ಅಲ್ಲ ಬೋರಜ್ಜ, ಏನಾದ್ರೂ ಅನ್ಕ ನೀವು ಅಣ್ಣ ತಮ್ಮಂದ್ರಲ್ಲೇನೆ ಈಗ ಎಲ್ಲಾರ್ಕಿಂತ ಚಿಕ್ಕವರು ನೀವು. ಆ ಸಾವುಕಾರ ಆ ರಂಗಜ್ಜಿಗಿಂತ ಪಾಪ ಭಾಳ ಚಿಕ್ಕವರು ನೀವು. ನೀವು ಚಿಕ್ಕರಿದ್ದೀರಾ ಅಂತ ಪಾಪ ನಿಮ್ಗೆ ಈ ರೀತಿ ಎಲ್ಲ ಮಾಡಬಾರ್ದು ಕಣಿ ಹೇಳ್ರಿ. ಭಾಳ ಬೇಜಾರಾಗುತ್ತೆ ನನ್ಗಂತೂ ಅತ್ಲಾಗಿ. ಅವ್ರಿಬ್ರು ಹೆಂಗಿದಾರಂತೀರಾ? ಏನು ಮಂತಾವ ಕುತ್ಕೊಂಡು ಮಟನ್ ಪಾಲ್ ತಗೊಂಡ್ಬಂದಿದ್ದಾರೆ, ಮಟನ್ ಸಾರು ತಿನ್ನೋದೇನು ನೋಡ್ತೀರಾ, ಕುತ್ಕೊಂಡು ಮಾತಾಡೋದೇನು ನೋಡ್ತೀರಾ, ಹೊಲತಾವ್ ಮಾತಾಡೋದೇನು ನೋಡ್ತೀರಾ? ಅಣ್ಣ ತಮ್ಮ ಏನು ಎಷ್ಟು ಖುಷಿಯಾಗಿದ್ದಾರೆ ಪಾಪ. ನಿನ್ಗೆ ಒಬ್ನಿಗೆ ಒಬ್ನು ಮಾಡ್ಬಿಟ್ಟು ನನ್ಗಂತೂ ನಿನಗೆ ನೋಡಿದ್ರೆ ಭಾಳ ಬೇಜಾರಾಗೋಗ್ಬಿಡುತ್ತೆ. ಅದಕ್ಕೇನೆ ನಿನಗೆ ನಾನು ಏನು ಕಷ್ಟ ಇದ್ರೂ ಹೆಲ್ಪ್ ಮಾಡೋದು, ಸಹಾಯ ಮಾಡೋದು ಏನಕ್ಕಂದ್ರೆ ಇದಕ್ಕೋಸ್ಕರನೇ ಬೋರಜ್ಜ. ಆದ್ರೂ ಹಿಂಗೆ ಮಾಡಬಾರ್ದಿತ್ತು ಕಣಿ ಹೇಳ್ರಿ ಆ ಸಾವುಕಾರರು. ಅಲ್ವಾ? ಅಯ್ಯೋ ಇರ್ಲಿ ಬಿಡ್ರಿ ಸಾವುಕಾರ್ರೆ. ಅವ್ರಿಗೆ ಕಟ್ಕೊಂಡು ನನ್ಗೇನಾಗ್ಬೇಕಾಯ್ತೆ? ನಮ್ಮ ಅಣ್ಣ ಚೆನ್ನಾಗೇ ಇದ್ದ ಮೊದಲು, ನಮ್ಮ ರಂಗಜ್ಜ. ನಮ್ಮ ರಂಗಣ್ಣಿದ್ದಾನಲ್ಲ, ಅವ್ನು ಚೆನ್ನಾಗೇ ಇದ್ದ. ಯಾವಾಗ ಈ ಸಾವುಕಾರ ಬಂದುಬಿಟ್ಟ ನಮ್ಮ ಇಬ್ಬರ ಮಧ್ಯದಲ್ಲಿ, ನಮ್ಮ ಅಣ್ಣ ತಮ್ಮನ ಸಂಬಂಧನೇ ಹೋಗ್ಬಿಡ್ತು. ಇವ್ ನಮ್ಮ ಅಣ್ಣ ಇನ್ನೆಂತವನು, ಮೊದಲು ಕಷ್ಟ ಸುಖದಲ್ಲಿ ನಾನು ಆಗಿರೋನು ನಮ್ಮ ಮನೆಯ ಜೊತೆ. ನಮ್ಮಿಬ್ಬರಿಗೂ ದೂರ ಮಾಡಿಬಿಟ್ಟಿದ್ದ ಅವ್ನು ಸಾವುಕಾರ. ಇವಾಗ ಏನು ದೊಡ್ಡದಾಗಿ ತಮ್ಮ ತಮ್ಮ ಅನ್ಕೊಂಡು ಬಂದ ತಕ್ಷಣ ನಮ್ಮ ಅಣ್ಣ ನನಗೆ ದೂರ ಮಾಡಿಬಿಟ್ಟು ಅವನ ಜೊತೆ ಸೇರ್ಕೊಂಬಿಟ್ಟ. ಅವನೇನು ದೊಡ್ಡದಾಗಿ ಅವನ ಸಾವುಕಾರನ ಜೊತೆ, ಅವ್ನ ಸಾವುಕಾರನೇ ಬಂದುಬಿಟ್ಟೇನೆ ನಮ್ಮ ಅಣ್ಣ ತಮ್ಮದ್ರ ಸಂಬಂಧನ ಹಾಳು ಮಾಡಿದ್ದು. ನನಗೆ ಎಷ್ಟು ಕೋಪ ಆಯ್ತಂದ್ರೆ ಅವನ ಸಾವುಕಾರನ ಮೇಲೆ. ಅವ್ನು ನಮ್ಮ ಅಣ್ಣನೇ ಅಲ್ಲ ಅವನು. ಅಷ್ಟು ಕೋಪ ಐತೆ. ನನ್ನ ಪ್ರೀತಿಯ ನಮ್ಮ ರಂಗಜ್ಜ, ನಮ್ಮ ರಂಗಣ್ಣಂಗೆ ನನ್ನಿಂದ ದೂರ ಮಾಡಿಬಿಟ್ಟ ಅವನು ಬಂದಾಗ್ಲಿಂದ. ನನಗೆ ಎಷ್ಟು ಬೇಜಾರಾಗ್ತೈತೆ, ಎಷ್ಟು ಕೋಪ ಐತೆ ಅಂದ್ರೆ ನನಗೆ ಮಾತ್ರ ಗೊತ್ತೈತೆ. ಅಲ್ಲ ಕಣ್ರಿ ಬೋರಜ್ನವ್ರೆ, ಇನ್ನೊಂದು ಮಾತು ಕೇಳ್ಪಟ್ಟೆ, ನಿಜ ಏನ್ರಿ ಬೋರಜ್ಜ? ಅದು ಅದೇ ಆ ಸಾವುಕಾರನು ಆ ರಂಗಜ್ಜ ಇಬ್ರು ಸೇರ್ಕೊಂಡ್ಬಿಟ್ಟು ಶುಂಠಿ ಬೆಳೆ ಬೆಳೆದಿದ್ದಾರಲ್ಲ, ಅದೇನೋ ಅದು ಹೊಲ ಏನೋ ನಿನಗೇನೋ ಬರ್ಬೇಕಿತ್ತಂತೆ, ಅದು ಪಾಲು ಅದೇನೋ ನೀನು ಕೊಟ್ಟಿಲ್ವಂತೆ ಅದಂತ ಕೇಳ್ಪಟ್ನಪ್ಪ. ನಿಜಾನ? ಮಾತ್ರ ಅದ್ರಲ್ಲಿ ಫಸ್ಲ್ ಏನು ಕಡಿಮೆ ಬಂದೈತೇನ್ರಿ ಬೋರಜ್ಜ? ಯಪ್ಪ 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 ಯಪ್ಪ, ನಾನು ನೋಡಿದ ಮಟ್ಟಿಗೆ ಫಸ್ಲು ಮಾತ್ರ ಚೆನ್ನಾಗಿ ಬಂದೈತೆ. ನೀನು ಯಾಕೆ ಇನ್ನೂ ಬಿಟ್ಕೊಂಡು ಕುಂತಿದ್ಯಾ ಅಂತ? ಅಲ್ಲ ಕಣ್ರಿ ಸಾವುಕಾರ್ರೆ, ಇನ್ನೇನು ಮಾಡೋದು ಹೇಳ್ರಿ? ನನ್ನ ಬಲಕ್ಕೆ ಯಾರು ಇಲ್ಲ, ಏನಿಲ್ಲ ಇವಾಗ. ಅದು ಆಸ್ತಿ ಪಾಲ್ ಮಾಡ್ಬೇಕಾದ್ರೆ ಅವಾಗ್ಲೇನೇನೋ ನಾನು ಇಸ್ಕೋಬೇಕಿತ್ತು. ನಾನು ಏನೋ ನಮ್ಮ ಅಣ್ಣ ಚೆನ್ನಾಗಿದ್ನಲ್ಲ ನನ್ನ ಜೊತೆ,
ಯೋ ಬುಡತ್ಲಾಗಿ ನಾನು ಮಾಡಿದ್ರೆ ಏನು, ನಮ್ಮ ಅಣ್ಣ ಮಾಡಿದ್ರೆ ಏನು, ಒಂದಿಟ್ಟು ಶುಂಠಿ ಹಾಕೊಂಡು ತಿನ್ಕೊಳ್ಳ ಪಾಪ ಅಂತ ಹೇಳ್ದ ನಮ್ಮ ಅಣ್ಣ. ನಾನು ಅದಕ್ಕೆ ರಂಗಣ್ಣ, ಅದಕ್ಕೆ ನಾನಿದ್ದವನು ಬಿಡೋಣ ಅಕ್ಕ, ನನಗೇನು ಕೇಳ್ಬೇಕೇನೋಣ ಅಂತ ನಾನು ಹೇಳ್ಬಿಟ್ಟೆ. ಅದಕ್ಕೆ ಒಂದಿಟ್ಟು ಬೆಳೆ ಬಂದ್ಬಿಟ್ಟು ಈಗ ಅವ್ರ ಬೆಳೆ ತಕ್ಕಣವರೆಗೂ ಸುಮ್ಕಿದ್ದೀನಿ. ಆಮೇಕಿಂದ ನನ್ನ ಪಾಡಿಗೆ ನಾನು ಅದೇನು ಬೆಳೆ ಬೆಳ್ಕೊಬೇಕೋ ಬೆಳ್ಕೊಂಬಿಡ್ತೀನಿ ಕಣ್ರಿ ಸಾವುಕಾರ್ರಿ, ಇನ್ನೇನು ಮಾಡೋಣ. ಈಗ ನಾನೇ ಮೊದಲೇ ಹೇಳ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಅತ್ಲಾಗಿ ಏನು ಮಾತಾಡ್ತಿಲ್ಲ, ಸುಮ್ಕಾಗ್ಬಿಟ್ಟಿದ್ದೀನಿ. ಹೇಳ್ಬಿಟ್ಟೆ ನಂದೇ ತಪ್ಪು ಅಂದ್ಕೊಂಡು ಏನೂ ಕೇಳಿಲ್ಲ. ಅಲ್ಲ ಕಣ್ರಿ ಬೋರಜ್ಜ, ನಿಮ್ ಸಪೋರ್ಟಿಗೆ ನಾನು ಇಲ್ವೇನ್ರಿ? ನಿಮ್ಗೆ ಯಾವತ್ತೂ ನಾನು ಸಪೋರ್ಟ್ ಮಾಡ್ದಲೇ ಇರ್ತೀನಿ ಅನ್ರಿ. ಅಲ್ಲ ಈಗ ಒಳ್ಳೆ ಟೈಮು, ನಿಮ್ಮಿಬ್ರು ಅಣ್ಣಂದ್ರುಗಳು ನಿನ್ಗೆ ಎದುರಾಕೊಂಡಿದ್ದಾರೆ, ನಿನ್ಗೆ ಸುಮ್ನೆ ಬೈತಾರೆ, ನಿನ್ ಕೈಲಿ ಏನೂ ಆಗಲ್ಲ ಅಂದ್ಕೊಂಡ್ಬಿಟ್ಟಿದ್ದಾರೆ. ನೀನು ಸುಮ್ಕಿರ್ಬಾರ್ದು ಬೋರಜ್ಜ, ನೀನು ಹಿಂಗಿದ್ರೆ ಆಗಲ್ಲ ಕಣ್ ಬೋರಜ್ಜ. ನೀನ್ ಏನಂತ ತೋರಿಸ್ಬೇಕು. ಅಲ್ಲ ಈಗ ನಿನ್ನ ಆಸ್ತಿ ಏನಾಯ್ತು ಅದನ್ನ ನೀನ್ ತಗೋಬೇಕು, ನೀನು ಬಿಡಬಾರ್ದು ನೀನು. ಈಗ ಅಲ್ಲ ನಿನ್ನ ಆಸ್ತಿಲಿ ಅವ್ರು ಬೆಳೆ ಬೆಳೆದಿದ್ದಾರೆ ಅಂದ್ಮೇಲೆ ಆ ಬೆಳೆ ಎಲ್ಲ ನಿಂದೆ ಆಗ್ಬೇಕು ಕಣ್ ಬೋರಜ್ಜ. ನೀನ್ ಯಾಕೆ ಎದ್ರಕೊಂಡಿದೀಯಾ? ನಾನ್ ನಿನಗೆ ಸಪೋರ್ಟ್ ಇದ್ದಿದ್ದೀನಿ, ನಿದ್ಬೇಡ ನೀನು. ಒಳ್ಳೆ ಬೆಳೆ ಬಂದೈತ್ ನೋಡು. ನನ್ನ ಮಾತು ಕೇಳು, ಅದ್ರಲ್ಲಿ ಬೆಳೆದಿರೋದೆಲ್ಲ ನನಗೆ ಬೇಕು, ನಂದೇ ಅದು, ನನಗ್ ಬೇಕೇ ಬೇಕು ಅಂತ ಹೇಳ್ಬಿಡು ನೀನು. ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನಿನ್ಗಿನ್ನು ಬುದ್ಧಿ ಇಲ್ವಾ ನಿನ್ಗೆ? ಹೌದಲ್ವಾ, ಒಳ್ಳೆ ಐಡಿಯಾನೇ ಹೇಳ್ಕೊಡ್ತಿದ್ದಾರೆ ಇವ್ರು ಸಾವುಕಾರರು. ನನಗಿವೆಲ್ಲ ಐಡಿಯಾನೇ ಉಳ್ದಿರಲ್ಲ. ಹೆಂಗ ನಾನು ಬೆಳೆ ಬೆಳೆದಿಲ್ಲ, ಏನಿಲ್ಲ, ಕಷ್ಟಪಟ್ಟಿಲ್ಲ. ಈಗ ಹೆಂಗಿದ್ರು ನನ್ನ ಹೊಲದಲ್ಲಿ ಇವ್ರು ಬೆಳೆ ಬೆಳೆದಿರೋದು. ಹೆಂಗ ಒಳ್ಳೆ ಚೆನ್ನಾಗಿದ್ದೀನಿ ನಾನು, ಎಲ್ಲ ಬಿಟ್ಟೋಗ್ಬಿಡ್ರಿ ಅಂತ ಹೇಳಿದ್ರೆ ಎಲ್ಲ ನಾನೇ ಆರಾಮಾಗಿ ಎಲ್ಲ ಮಾರ್ಕೋಬಹುದಲ್ಲ, ಎಲ್ಲ ನನಗೆ ಉತ್ತಮ ಆಗೋಗ್ಬಿಡುತ್ತೆ. ಬೋರಜ್ಜ ಇವಾಗ ಯೋಚನೆ ಮಾಡ್ತಿದ್ದಾನೆ, ನಾನು ಹೇಳ್ಕೊಟ್ಟಿದ್ದ ಐಡಿಯಾದಕ್ಕೆ ಕರೆಕ್ಟ್ ಅಲ್ವಾ? ಒಳ್ಳೆ ಟೈಮು. ಇರ್ಲಿ ಇರ್ಲಿ ಇರ್ಲಿ, ಇನ್ನೂ ಒಂದ್ ಸ್ವಲ್ಪ ಹೇಳ್ಬೇಕು. ಮೊದ್ಲು ಹೋಗ್ಬಿಟ್ಟು ಈ ಬೋರಜ್ಜ ಅವ್ರದ್ದು ಆಸ್ತಿ ಏನಾಯ್ತಾ, ಶುಂಠಿ ಬೆಳೆದಿರೋದು ಹೊಲ ಏನಾಯ್ತಾ ಅದನ್ನ ಬಿಡಿಸ್ಕೋಬೇಕು ಅವ್ರ ತಾವ್ಲಿಂದ. ಹಂಗೆ ನಾನು ಒಟ್ನಲ್ಲಿ ತಲೆಗೆ ತುಂಬಬೇಕು ಚೆನ್ನಾಗಿ. ಅಬ್ಬಬ್ಬಬ್ಬ, ನನ್ಕಿಂತ ಏನು ಶುಂಠಿ ಬೆಳೆ ಊರಲ್ಲೇನೇನೆ ಫೇಮಸ್ಸು, ಎಲ್ಲರಿಗಿಂತ ಜಾಸ್ತಿ ನಾನೇ ಬೆಳೆದಿರೋದಂತ ಏನು ಸಾವುಕಾರನು ಆ ರಂಗಜ್ಜ ಏನು ಮೆರಿತಿದ್ರು, ದುರಂಕಾರ ಮಾಡ್ತಿದ್ರು. ಇವಾಗ ನೋಡ್ ಮಾಡ್ತೀನಿ. ಅದೇಂಗೆ ನನ್ಕಿಂತ ಜಾಸ್ತಿ ಅದ್ರಲ್ಲಿ ಆದಾಯ ತೆಗೆದು ಬಿಡ್ತಾರೆ ಅಂತ. ಏನ್ ಬೋರಜ್ಜ, ಏನ ಯೋಚನೆ ಮಾಡ್ತಿದ್ಯಾ? ಏನ್ ಸಮಾಚಾರ? ಏನ್ ಹೋಗಿ ಕೇಳ್ತೀಯೋ ಏನ್ ಹಂಗೆ ಎದ್ರಕೊಂಡಿರ್ತೀಯ? ಅಯ್ಯೋ ನೀನೆಲ್ಲಿ ಕೇಳ್ತೀಯ ಹೇಳ ಬೋರಜ್ಜ, ಅಲ್ವಾ? ನೀನ್ ಹಿಂಗೆ ಎದ್ರಕೊಂಡಿರ್ತೀಯ? ಅಲ್ಲ ಕಣ್ ಬೋರಜ್ಜವು, ನೀನ್ ಹಿಂಗೆ ಇದ್ರೆ ಪಾಪ ನಿನ್ ಮಗ ಇದಾನಲ್ಲ, ಅವ್ನಿಗೆ ಏನು ಇಲ್ದಂಗ್ ಮಾಡ್ತೀಯ ನೋಡು. ಬರೀ ನಿನ್ ತಮ್ಮಂದ್ರುಗಳು ನಿಮ್ಮ ಅಣ್ಣಂದ್ರುಗಳಿಗೆ ಮಾತ್ರ ಚೆನ್ನಾಗಿ ಉದ್ಧಾರ ಮಾಡ್ತಿದ್ಯಾ ನೀನು. ಏನ್ರಿ ಸಾವುಕಾರ ಹಿಂಗೆಲ್ಲ ಹೇಳ್ತಿದ್ದೀರಾ ನೀವು? ಏನ್ ಅಂದ್ಕೊಂಡಿದ್ದೀರಾ ನೀವು ನನ್ಗೆ? ಹಂಗಾದ್ರೆ ನಾನು ಭಯ, ಅವ್ರ ಕಂಡ್ರೆ ನನ್ಗೇನು ಭಯ ಅಂದ್ಕೊಂಡಿದ್ದೀರಾ? ನನ್ಗೆ ಯಾಕ್ರಿ ಸಾವುಕಾರ ಭಯ? ನನಗೆ ಅವ್ರಿಗೆ ಕಂಡ್ರೆ ನಾನು ಯಾರಿಂದ ಏನು ಭಯ ಪಡೋನಲ್ಲ. ನಾನು ಕಷ್ಟಪಟ್ಬಿಟ್ಟು ನಾನು ದುಡ್ಕೊಂಡು ನಾನು ಚೆನ್ನಾಗಿರೋನು, ನನ್ನ ಆಸ್ತಿಲಿ ಅವ್ರ ಬೆಳೆ ಬೆಳೆದಿರೋದು. ನಾನು ಯಾಕೆ ಭಯ ಬಿಡ್ಲಿ? ನಾನು ಯಾಕೆ ಭಯ ಬೀಳೋಣಂತ ನೋಡ್ರಿ. ಇವಾಗ್ಲೇ ನನಗೆ ಹೋಗ್ಬಿಟ್ಟು ಅವ್ರಿಗೆ ಏನೇನು ಮಾಡ್ತೀನಂತ ನೋಡ್ರಿ ನೀವು. ಏನಪ್ಪ ಏನ್ ಮಾಡ್ತೀಯ ಏನ? ನನ್ಗೆ ಯಾಕ ಏನ ಆಯ್ತು ಬಿಡು, ಇನ್ನೇನ್ ಮಾಡಕ್ಕಾಗುತ್ತೆ ಬೋರಜ್ಜ. ಬಿಡು, ಹೋಗು ಮನೆಗೆ ಹೋಗು ಸುಮ್ಕೆ. ಇವಾಗ ಸುಮ್ಕೆ ಯಾಕೆ ಇಷ್ಟೊಂದು ರೇಗಾಡ್ತೀಯ ಆತ್ಲಗಿ? ತಡಿಯಲ್ಲ ಪಾಪ ರಂಗಪ್ಪ, ಅದ್ಯಾನ್ ಇಷ್ಟು ಬಿರು ನೀವು ಜೋರಾಗಿ ನಡ್ಕೊಂಡು ಹೋಗ್ತಿರ್ತೀಯ. ಒಂದ್ರಿಟ್ಟು ನಿಧಾನಕ್ಕೆ ಹೋಗ್ಲಾ? ಒಳ್ಳೆ ಜಿಂಕೆ ಮರಿ ಓಡಂಗ್ ಓಡ್ತಿರ್ತೀಯಪ್ಪ ನೀನಂತೂ ಅತ್ಲಾಗಿ. ನಿನ್ನಿಂದೆ ನಾನು ನಡ್ಕೊಂಡು ಬಂದು ನನಗೂ ಸಾಕಾಗೋಯ್ತು ಕಳ್ಳಿ. ಬಾರವಣೆಯು ಏನು ಆಗಲ್ಲ, ಮಾಮೂಲಿ ನಿಧಾನಕ್ಕೆ ಹೋಗ್ತಿದ್ದೀನಿ. ನೀನ್ ಅದ್ಯಾಕೆ ಹಿಂಗ ಅರ್ಜೆಂಟ್ ಮಾಡ್ತಿದ್ಯಾ? ನೋಡ್ದೆ ಅಣ್ಣಯ್ಯ, ಫಸ್ಲು ಹೆಂಗ್ ಬಂದೈತಂತ ಶುಂಠಿ ಫಸ್ಲು. ಬೆಳೆ ಮಾತ್ರ ಬಹಳ ಚೆನ್ನಾಗಿ ಬಂದೈತ್ ಕಣಪ್ಪ ಅತ್ಲಾಗಿ. ಮಾತ್ರ ಚೆನ್ನಾಗಿ ಬಂದೈತಣ್ಣ. ಇನ್ನೊಂದ್ಸಲಿ ಕಳೆ ತೆಗಿಸ್ಬೇಕಿತ್ತಲ್ವಾ? ಕಣ್ಲ ಪಾಪ, ಇನ್ನೊಂದ್ಸಲಿ ಕಳೆ ತೆಗಿಸ್ಬಿಟ್ಟಿದ್ರೆ ಅತ್ಲಾಗಿ ಉತ್ತಮ ಆಗ್ಬಿಡೋದು. ಮಾತ್ರ ಬೆಳೆ ಮಾತ್ರ ಬಹಳ ಚೆನ್ನಾಗಿ ಬಂದೈತ್ ಕಣ. ಎಲ್ಲ ಊರವರೆಲ್ಲಾರು ಮಾತಾಡೋದೇ ಕಣವು. ಏನ್ರಿ ಸಾವ್ಕಾರ್ರಿ, ನೀವು ರಂಗಜ್ಜ ಇಬ್ರು ಸೇರ್ಕೊಂಡ್ಬಿಟ್ಟು ಹಾಕಿರ ಶುಂಠಿ ಬೆಳೆ ಮಾತ್ರ ಅದೇನು ಬೆಳೆ ಬಂದೈತೆ ಬಾಬಾ ಅಂತ ಎಲ್ಲಾರು ಹೇಳವ್ರೇನೇನೆ. ನನ್ಗೆ ಭಯ ಆಗ್ತೈತೆ ಅತ್ಲಾಗಿ, ಎಲ್ಲಾರ ಕಣ್ ಎಲ್ ಬಿದ್ಬಿಡುತ್ತೋ ಏನೋ ಅಂತ. ಬಿಡೋಣ, ಏನು ಆಗಲ್ಲ. ನಾವು ಯಾರಿಗೂ ಏನು ಮೋಸ ಮಾಡಿಲ್ಲ, ಒಳ್ಳೆ ತಂದಿಂದಾನೇ ಇದೀವಿ. ಅದಕ್ಕೆ ನಾವು ಕಷ್ಟಪಟ್ಟು ಮಾಡಿದಕ್ಕೆ ಭಗವಂತ ಕೊಟ್ಟಿರೋದು ಅನ್ನ ಇದು, ಸರಿನಾ? ಅದು ಕೊಟ್ಟಿರೋ ಪ್ರತಿಫಲ ಇದು. ಕಷ್ಟಪಟ್ಟಿಲ್ವಾ ನಾವು? ನಿನ್ಗೇನ್ ಗೊತ್ತಣವು? ನೀನು ಬಂದಿದ್ಯಲ್ಲ, ನೀನು ಕೆಲಸ ಮಾಡಿದ್ಯಲ್ಲ. ಈಗ ಕೆಲ್ಸಕ್ ಬಂದ ತಕ್ಷಣ ಕಳೆ ತೆಗಿಯಕ್ಕೆ ಕೆಲಸದವ್ರು ಬರ್ತಾರಂತ ನಾವು ಸುಮ್ನೆ ಕುತ್ಕೊಂತೀವ? ನಾವು ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡಲ್ವಾ? ಟೈಮ್ ಸರಿಯಾಗಿ ಊಟ ಮಾಡಲ್ಲ, ತಿಂಡಿ ಮಾಡಲ್ಲ, ಬಿಸಿಲು ನೋಡಲ್ಲ, ಮಳೆ ಅಂತ ನೋಡಲ್ಲ, ಗಾಳಿ ಅಂತ ನೋಡಲ್ಲ. ಹಂಗ್ ಬಂದ್ಬಿಟ್ಟು ಕೆಲಸ ಮಾಡಿದೀವಿ, ಶುಂಠಿ ಬೆಳೆದ ಕಳೆ ತೆಗ್ದಿದೀವಿ. ಅಂತದ್ರಲ್ಲಿ ಕಷ್ಟಪಟ್ರೆ ಭೂಮಿ ತಾಯಿ ನಮ್ಗೆ ಪ್ರತಿಫಲ ಕೊಡದಂಗಿರುತ್ತೆ ಅಣ್ಣ. ಕೊಟ್ಟೆ ಕೊಡ್ತಾರ ಕಣಿ, ಹೇಳು. ಅದು ಮಾತ್ರ ನಿಜ ಕಣಿ, ಹೇಳು ಪಾಪ ರಂಗಪ್ಪ. ಪಾಪ ರಂಗಪ್ಪ, ಇನ್ನೊಂದು ವಿಚಾರ ಕಳ್ಳಿ. ಮಟನ್ ಸಾಂಬಾರ್ ಮಾತ್ರ ಬಹಳ ಚೆನ್ನಾಗಿತ್ತು ಕಳ್ಳ ಪಾಪ. ನಮ್ ಗೌರಮ್ಮ ಮಾತ್ರ ಬಹಳ ಚೆನ್ನಾಗಿ, ಬಹಳ ರುಚಿಯಾಗಿ ಮಾಡಿದ್ಲು ಕಣಪ್ಪ. ಬಹಳ ಚೆನ್ನಾಗಿತ್ತು ಕಳ್ಳೆ. ಅದೇನ್ ರುಚಿಯಾಗಿತ್ತು ಅಂತೀಯ?
ನಾನು ಮಾತ್ರ ಸಿಕ್ಕಾಬಟ್ಟೆ ಹೊಟ್ಟೆ ತುಂಬಾ ಊಟ ಮಾಡಿಬಿಟ್ಟೆ ಕಳ್ಳ ರಂಗಪ್ಪ. ಅಲ್ಲ ಕಣಯ್ಯ ಅದಿನ್ನೆಷ್ಟು ಊಟ ಮಾಡ್ದ ಸುಮ್ಕಿರು. ಒಂದ್ ಮುದ್ದೆನ ಒಂದೂವರೆ ಮುದ್ದೆ ತಿಂದಿದ್ಯಾ ಅಷ್ಟೇ. ಒಂದ್ 4 ಪೀಸ್ ಮಟನ್ ಪೀಸ್ ತಿಂದಿದ್ಯಾ ಅದಕ್ಕೇನೇ ಹೊಟ್ಟೆ ತುಂಬ್ತು ಅಂತ ಒಂದ್ 10 ಸಲ ಹೇಳ್ತಿದ್ಯಪ್ಪ ಅತ್ಲಾಗಿ. ಮಟನ್ ಸಾಂಬಾರು ತಿಂದಿರೋದು, ಚಿಕನ್ ಸಾಂಬಾರು ತಿಂದಿರೋದು ಎಲ್ಲ ಹೆಂಗ್ ಮಾತಾಡ್ತಿದಾರ ನೋಡು. ಇಬ್ರು ನಿನ್ಕೊಂಬಿಟ್ಟು ಅದೆಷ್ಟು ಚೆನ್ನಾಗಿದ್ದಾರೆ. ನನಗ್ ದೂರ ಮಾಡ್ಬಿಟ್ಟು ಇಬ್ರು ಸೇರ್ಕೊಂಬಿಟ್ಟು ಎಲ್ಲ ಇವನಿಂದಾನೆ, ಈ ಸಾವುಕಾರನಿಂದಾನೆ ಆಗಿದ್ದು. ಇವನು ಮಧ್ಯದಲ್ಲಿ ಬಂದ್ಬಿಟ್ಟು ನಾನು ನಮ್ಮ ಅಣ್ಣ ಎಷ್ಟು ಚೆನ್ನಾಗಿದ್ದು, ನಮ್ಮಿಬ್ರು ಮಧ್ಯದಲ್ಲಿ ಬಂದ್ಬಿಟ್ಟು ನಮ್ ಸಂಬಂಧನೇ ಹಾಳು ಮಾಡ್ಬಿಟ್ಟ ನನಗ್ ಮಾತಾಡಿಸ್ದಲೆ. ಇವಾಗ ಬೆಳೆಲಿ ಚೆನ್ನಾಗೆಲ್ಲ ಬೆಳೆ ಬಂದ್ಬಿಟ್ಟೈತಲ್ಲ ಶುಂಠಿ ಬೆಳೆಲಿ ಅಂತ ಖುಷಿಯಾಗಿ ಇಬ್ರು ಖುಷಿಯಾಗಿದ್ದೀರಾ. ನನ್ನ ಹೊಲದಲ್ಲಿ ಬೆಳೆ ಬೆಳ್ಕೊಂಬಿಟ್ಟು ಮೋಸ ಮಾಡ್ಬಿಟ್ಟು ಬಿಟ್ಬಿಡ್ತೀನ ನಿಮ್ಗೆ? ನನ್ನ ಹೊಲದಲ್ಲಿ ಎಲ್ಲ ಬೆಳೆ ಎಲ್ಲ ತಕ್ಕಣಕ್ಕೆ ನಾನ್ ಬಿಟ್ಬಿಡ್ತೀನ? ಮಾಡ್ತೀನಿ ಕಣ್ ತಡೀರಿ, ಇಬ್ರಿಗೂ ಐತೆ. ಈ ಬೋರಜ್ಜಂಗೆ ಎದುರಾಕೊಂಡ್ಬಿಟ್ರೆ ನೀವು ಏನೇನ್ ಕಷ್ಟಗಳು ಅನ್ಭವಿಸ್ಬೇಕಂತ ಇನ್ನು ಮುಂದೆ ಐತೆ. ನೀವಿಬ್ರು ಒಂದಾಗಿರೋದಕ್ ನೋಡಿದ್ರೆ ನನಗೆ ಹೊಟ್ಟೆ ಕಿಚ್ಚು ಸಹಿಸ್ಕೊಳಕ್ ಆಗ್ತಿಲ್ಲ. ನಿಮ್ ನೆಮ್ಮದಿ ಹಾಳು ಮಾಡಿಲ್ಲ ಅಂದ್ರೆ ಕೇಳ್ರಿ. ಅಲ್ಲ ಗಣಪಪ್ಪ ರಂಗಪ್ಪ, ನೀರು ಇನ್ನೊಂದ್ಸಲ ಬಿಟ್ಟಿದ್ರು ಆಗ್ತಿತ್ತು ಕಳ್ಳೆ. ಇವತ್ತು ಮೋಟರ್ ಲೈನ್ ಯಾವಾಗ್ಲೂ ಏನಪ್ಪ ನೀರ್ ಬಿಟ್ಟಿದ್ರು ಆಗ್ತಿತ್ತು. ಬ್ಯಾಡ್ ಕಣ ಅಣ್ಣಯ್ಯ, ಬೆಳಿಗ್ಗೆಯಿಂದ ನಾವು ಬಿಟ್ಟಿದೀವಿ, ಸುಮ್ಕಿರು. ಪದೇ ಜಾಸ್ತಿ ಬಿಡಬಾರ್ದು. ಈಗ ಏನಾಯ್ತೋ ಕರೆಕ್ಟ್ ಆಗಿ ಬಿಟ್ಟಿದೀವಿ, ಸುಮ್ಕಿರು. ಈ ಕಡೆ ಜಾಸ್ತಿ ತ್ಯಾವಾನು ಆಗ್ಬಾರ್ದು ಅಲ್ವೇ ಅಣ್ಣಯ್ಯ, ಅದಕ್ಕೋಸ್ಕರ ಆರಾಮಾಗೈತೆ. ಈಗ ಏನ್ ತೊಂದ್ರೆ ಇಲ್ಲ, ಏನು ಯೋಚನೆ ಮಾಡ್ಬೇಡ ನೀನು ಇದ್ರ ಬಗ್ಗೆ. ನಾನ್ ನೋಡ್ಕೊಂತೀನಿ ಎಲ್ಲಾದ್ರೂ, ಸುಮ್ಕಿರು. ಸರಿ ಗಣಪಪ್ಪ ಆಯ್ತು, ನೀನ್ ಇರೋದಕ್ಕೆ ಅಲ್ವೇನ್ ಪಾಪ ನನಗ್ ಧೈರ್ಯ. ನೀನ್ ಇರಿಲ್ಲ ಅಂದಿದ್ರೆ ನನಗೆ ಹಿಂಗೆಲ್ಲ ಧೈರ್ಯ ಇರೋದೇನ ಮಗ. ನನ್ಗಿವೆಲ್ಲ ಬೆಳೆ ಬೆಳಿಕ್ ಆಗುತ್ತಾ? ನನಗೆ ಇವೆಲ್ಲ ಐಡಿಯಾ ಇಲ್ಲ. ನಿನ್ನಷ್ಟು ಅನುಭವ ಯಾರಿಗೈತೆ ಹೇಳು? ಬೆಳೆ ಬೆಳಿತೀರಾ? ಬೆಳಿರಿ. ಇನ್ನೊಂದ್ ಸ್ವಲ್ಪ ಫಸ್ಲು ಬರ್ಲಿ ಅಂತ ಕಾಯ್ತಿದೀನಿ. ನನಗೆ ಎಷ್ಟು ಹೊಟ್ಟೆ ಉರಿತೈತಂದ್ರೆ ತಡ್ಕಣಕ್ ಆಗ್ತಿಲ್ಲ ನನಗೆ. ಅಷ್ಟು ಬೇಜಾರಾಗ್ತೈತೆ ನನಗೆ. ಅಷ್ಟು ಮೋಸ ಮಾಡಿದೀರಾ ನೀವೆಲ್ಲಾರು ಸೇರ್ಕೊಂಡ್ಬಿಟ್ಟು ನನಗೆ. ನಾನು ಇಷ್ಟು ದಿವಸ ಏನು ಮಾತಾಡಬಾರ್ದು ಅಣ್ಣಂದ್ರುಗಳ ಅಂತ ಬಹಳ ದೊಡ್ಡ ಮನ್ಸು ಮಾಡ್ಕೊಂಡು ಸುಮ್ಕಿದ್ದೆ. ಇನ್ಮೇಲಿನ ಅಂತೂ ನಾನು ಸುಮ್ಕಿರಲ್ಲೋ. ನನಗೇನಂತ ತೋರಿಸ್ತೀನಿ. ನನಗೆ ಇಷ್ಟೆಲ್ಲ ಮೋಸ ಆಗ್ತಿದ್ದ ಅಂದ್ಮೇಲೆ ನಾನು ಸುಮ್ಮನಿದ್ರೆ ಆಗುತ್ತಾ?